ಮನೆಯೊಳಗೇನೋ ಎಣ್ಣೆ ಹೆಜ್ಜೆ ಆಗುತ್ತೆ. ಹೆಜ್ಜೆ ಆಗಲ್ಲ. ಮಿಸ್ ಆಗಿ ಏನಾದ್ರು ಯಾವ್ದಾದ್ರು ಗೋಡೆ ಗಿಡಕ್ಕೆ ಟಚ್ ಮಾಡ್ಬಿಟ್ರೆ ನನ್ನನ್ನಂತೂ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ಇಲ್ಲ ಇಲ್ಲ ವಿಡಿಯೋನೇ ಏನಂತಾರೆ ನನಗೆ ಕೈ ಅವಳೆ ಮುಖದಲ್ಲಿ ನೋಡಮ್ಮ ಹಂಗೆ ಅರಳ್ಬಿಟ್ಟೈತೆ ಮುಖ. ನೋಡಿ ಅಮ್ಮ. ಒಂದು ನೋಟಿಸ್ ಮಾಡಿದ್ದೆ ಏನು ಗೊತ್ತಾ, ಎಲ್ಲಾರ ಮನೆ ಮುಂದೆನೂ ಘಮ 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 ಅಂತ ಇದೆ ನಾನ್ ವೆಜ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇವತ್ತಿನ ನಮ್ಮ ಊಟ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ನಮ್ಮ ಮನೆಯಿಂದಲೇ ಬೆಳಗ್ಗೆ ಶುರು ಮಾಡ್ತಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ಇವತ್ತು ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಮನೆಯಲ್ಲಿ ಏನೇನು ನಡೀತಾ ಇದೆ, ಈಗಷ್ಟೇ ನಾನು ಎದ್ಬಿಟ್ಟು ಬಂದೆ. ಓಕೆ, ನಮ್ಮ ಮುಖ ಅಲ್ಲೂ ಏನು ಉಜ್ಜಿಲ್ಲ, ಮುಖ ತೊಳೆದಿಲ್ಲ. ಸೊ ಸೀದಾ ಕೆಳಗಡೆ ಬಂದುಬಿಟ್ಟು ಮನೇಲಿ ಏನು ಮಾಡ್ತಾವ್ರೆ ಅಂತಲೇ ನೋಡ್ತಾ ಇದ್ದೆ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಇವತ್ತು ನಮ್ಮ ಮನೇಲಿ ಅಡುಗೆಗಳು ಏನೇನು ನಡೀತಾ ಇದೆ. ಅತ್ತೆ ಸೊಸೆ ಇಬ್ಬರು ಇಲ್ಲೇ ಇದ್ದಾರೆ. ಇಲ್ಲೇನಮ್ಮ ಇದು ಒಬ್ಬಟ್ಟು. ಏನು ನಮ್ಮ ಮಮ್ಮಿ ಯಾವಾಗಲೂ ಇಲ್ದಂಗೆ ಇನ್ನೊಂದ್ಸರಿ ಹೇಳಿದ್ರು. ಆ್ಯಕ್ಚುಲಿ ಇದು ರೀಟೇಕ್ ತೊಗೋತಾರೆ, ಅದು ಮಿಸ್ ಆಗ್ಬಿಟ್ಟು ಬೆರಳು ಹೊತ್ಕೊಂಡು, ಅದೇ ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ ಪ್ರಾಕ್ಟೀಸ್ ತಗೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಬೆರಳು ಹೊತ್ಕೊಂಡು ರೆಕಾರ್ಡಿಂಗ್ ಆಫ್ ಆಗ್ಬಿಟ್ಟಿತ್ತು. ಎನಿವೆ ಅಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ಸ್ನಾನಕ್ಕೆ ಎಣ್ಣೆ ಕಾಯಿಸ್ತಾ ಇದ್ದಾಳೆ. ಸ್ನಾನಕ್ಕಲ್ಲ, ಹಚ್ಕೊಳ್ಳೋದಕ್ಕೆ ಎಣ್ಣೆ ಕಾಯಿಸ್ತಾ ಇದ್ದಾಳೆ. ಯುಗಾದಿ ಹಬ್ಬ ಅಲ್ವಾ, ನಾನು ಹೆಂಡತಿ ಕಾಯಿಸ್ತಾ ಇದ್ದಾಳೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ರುಬ್ಬೋದಕ್ಕೆ ಒಂದಿಷ್ಟು ಐಟ್. ಏನಮ್ಮ ಇದು? ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ವಡೆಗೆನಾ? ವಡೆಗೆ ಹಿಂಗೆ ಮಾಡ್ಕೊಂಡಿದ್ದೀರಾ? ಇದರಲ್ಲಿ ಮಾಡಿಲ್ವಾ? ಇದು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನೋಡ್ರಿ ಇಲ್ಲಿ ಎಷ್ಟು ನುಣ್ಣಗೆ ರುಬ್ಬಿದೆ ಅನ್ನೋಕ್ಕಿಂತ ಚಾಪ್ ಮಾಡಿದೆ. ಓಕೆನಾ? ಸೊ ಅದಕ್ಕೋಸ್ಕರನೇ ಇದನ್ನು ನಾನು ತರಿಸಿರೋದು. ಇದರೊಳಗೆ ಈರುಳ್ಳಿ ಪೀಸಸ್ ದಪ್ಪನ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ನೋಡಿ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಚಾಪ್ ಆಗಿಬಿಡುತ್ತೆ. ಒಳಗಡೆ ಬ್ಲೇಡ್ಸ್ ಇದ್ದಾವೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಕ್ಲೀನಾಗಿ ಚಾಪ್ ಆದಷ್ಟು ಫ್ಲೇವರ್ಸು ಕ್ಲೀನಾಗಿ ಬಿಟ್ಕೊಂಡ್ಬಿಡುತ್ತೆ ಇದರಲ್ಲಿ, ವಡೆನಲ್ಲಿ. ಸೊ ಆಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಎನ್ಹಾನ್ಸ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆ್ಯಂಡ್ ನಾವು ಟ್ರೈ ಮಾಡಿರೋದ್ರಲ್ಲಿ ಬೆಟರಾಗಿ ಟೇಸ್ಟ್ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅದನ್ನೇ ಮಾಡ್ತೇವೆ. ಬರುತ್ತೆ, ಹೌದು. ನೋಡಿ ಇವಾಗ ಫುಲ್ ಘಮ 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 ಅಂತ ಇದೆ. ನಾನು ಬ್ಲಾಗ್ ಮಾಡ್ತೀನಿ, ನಮ್ಮ ಮಮ್ಮಿ ಮಿಕ್ಸಿ ಆಗ್ತಾರೆ ಕಾಯ್ತಿದ್ದಾರೆ ಗೈಸ್. ಓಕೆ, ಹಾಕಮ್ಮ ನೋಡಿ ಗೈಸ್, ಇಷ್ಟು ಕ್ಲೀನಾಗಿ ಇಷ್ಟು ಫೈನಾಗಿ ನಾವು ಚಾಪ್ ಮಾಡೋಕ್ಕಾಗಲ್ಲ ಚಾಕುಲಿಗೆ. ಸೊ ಈ ಥರ ಒಂದು ಜಾರ್ ಇದ್ದರೆ, ಅದೇ ಚಾಪರು, ಈಸಿಯಾಗಿ ಚಾಪ್ ಮಾಡ್ಬೋದು. ಇದೆ ಬೇಕಾದ್ರೆ ಇಲ್ಲೆಲ್ಲರೂ ಟ್ಯಾಗ್ ಮಾಡಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಬೋದು. ಬಿಸಿಲೇ ಇನ್ನೂ ಬಂದಿಲ್ಲ ಗೈಸ್. ಸೊ ಎಣ್ಣೆ ಹಚ್ಕೊಂಬಿಡೋಣ, ಬಿಕಾಸ್ ಇವತ್ತು ಬೇರೆ ಬೇರೆ ಪ್ಲ್ಯಾನ್ಗಳಿದ್ದಾವೆ. ಲೇಟ್ ಆಗಿಬಿಡುತ್ತೆ, ಸ್ವಲ್ಪ ಬಾಡಿ ಎಣ್ಣೆ ಕುಡಿಬೇಕಲ್ವಾ, ಅದಕ್ಕೋಸ್ಕರನೇ ಚಳಿ ಹೊಡಿತಾ ಇದೆ. ನೆನ್ನೆಲ್ಲ ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿದೆ. ಈ ಚಳಿನಲ್ಲಿ ನಾನು ಹೊರಗಡೆ ಎಣ್ಣೆ ಹಚ್ಕೊಂಡು ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋದ ವರ್ಷ ನಾನೊಬ್ಬನೇ ಇದ್ದೆ. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಆಗಿತ್ತು ಅಷ್ಟೇ ಹೋದ ವರ್ಷ. ಸುಮಾರು ಜನಕ್ಕೆ ಗೊತ್ತಿಲ್ಲ, ನಾನು ಎಲ್ಲೂ ಹೇಳಿರಲಿಲ್ಲ, ಎಲ್ಲೂ ವ್ಲಾಗ್ ಹಾಕಿರಲಿಲ್ಲ, ಫೋಟೋ ಸ್ಟೋರೀಸ್ ಏನಿಲ್ಲ. ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟಿಗೆ ಯಾರು ಫೋಟೋ ತೆಗೆದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು, ಅದನ್ನು ರೀಪೋಸ್ಟ್ ಕೂಡ ಮಾಡಿರಲಿಲ್ಲ ನಾನು. ಸೊ ಮದುವೆ ಆಗಿರಲಿಲ್ಲ, ಇನ್ನು ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆಗಿ 2-3 ದಿನ ಆಗಿತ್ತಲ್ಲ, ಎಷ್ಟು 3 ದಿನ 4 ಡೇಸ್. ಸೊ ಲಾಸ್ಟ್ ಟೈಮ್ ಸಿಂಗಲ್ ಆಗಿದ್ದೆ, ಈ ಸರಿ ಮಿಂಗಲ್ ಆಗ್ಬಿಟ್ಟಿದೆ. ಆದರೆ ಅಫಿಷಿಯಲ್ ಆಗಿ ಮದುವೆ ಆಗಿದ್ರೆ ಎಲ್ಲ ಆಗಿರಲಿಲ್ವಲ್ಲ. ಸೊ ಹಾಗಾಗಿ ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ ಅಂತ ನನ್ನ ಹೆಂಡತಿ ಹೇಳ್ತಾಳೆ. ನನ್ನ ಹೆಂಡತಿ ಹಿಂಗೆ ಹೇಳ್ತಾಳೋ ಹಂಗೆ ಗೈಸ್. ಓಕೆನಾ? ನಮ್ಮದೆಲ್ಲ ಏನಿಲ್ಲ, ಪಟ್ಟಂತ ಎಣ್ಣೆ ಹಚ್ಚಿಸ್ಕೊಂಡು ಒಂದು ಟ್ರಾನ್ಸಿಷನ್. ನೋಡಿ ನೆನ್ನೆ ಗಾಯಗಳು ಹೆಂಗೆ ಆಗಿದ್ದಾವೆ ಊರಲ್ಲಿ ಕೆಲಸ ಮಾಡಿ. ಹೋಗ್ತಾ ಇದೆಯಾ ಹಿಂಗೆ? ಎಣ್ಣೆ ಸಿಕ್ಕಾಬಟ್ಟೆ ಕುಡಿತಾರೆ. ಸೊ ಗೈಸ್ ಎಣ್ಣೆ ಎಲ್ಲ ಹಚ್ಕೊಂಡು ಇವಾಗ ಈ ಥರ ಕಾಣ್ತಿದ್ದೀನಿ. ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಿಸಿಲು ಬರ್ತಾ ಇಲ್ಲ. ಲೈಟಾಗಿ ಈ ಜಾಗದಲ್ಲಿ ಬಿಸಿಲು ಬರ್ತಾಯಿದೆ, ಲೈಟಾಗಿ. ಹಾಂ, ಸರಿ ಆಯಿತು. ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಕಾಯಬೇಕಲ್ವಾ ಕುಡಿಯೋದಕ್ಕೆ, ಅದಕ್ಕೆ ಸ್ವಲ್ಪ ಮೊಬೈಲ್ ಯೂಸ್ ಮಾಡೋಣ ಅಂದ್ಬಿಟ್ಟು ಈ ಕೈಗೆ ಹಚ್ಕೊಂಡೇ ಇಲ್ಲ. ಟ್ರಿಕ್ಕು ನೋಡಿ, ಒಂಚೂರು ಹಚ್ಕೊಂಡಿಲ್ಲ, ಆದರೆ ಈ ಕೈಗೆ ಒಂದಿಷ್ಟು ಹಚ್ಕೊಂಡಿದ್ದೀನಿ ರೀಲ್ಸ್ ಸ್ಕ್ರಾಲ್ ಮಾಡೋದಕ್ಕೆ. ಟೈಮ್ ಪಾಸ್ ಅದೇ ಗೈಸ್. ಮನೆ ಒಳಗಂತೂ ಹೋಗೋಕ್ಕಾಗಲ್ಲ. ಯಾಕೆ ಮನೆಯೊಳಗೇನೋ ಹೆಜ್ಜೆ ಆಗಲ್ಲ. ಮಿಸ್ ಆಗಿ ಏನಾದರೂ ಯಾವ್ದಾದ್ರು ಗೋಡೆ ಗಿಡಕ್ಕೆ ಟಚ್ ಮಾಡಿಬಿಟ್ರೆ ನನ್ನನ್ನಂತೂ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ನಮ್ಮ ಮಮ್ಮಿ ಡ್ಯಾಡಿ. ಅದಕ್ಕೆ ಭಯ, ಅದಕ್ಕೋಸ್ಕರ ಮನೆ ಒಳಗೆ ಹೋಗಲ್ಲ. ಪಟ್ಟಂತ ಹೋಗ್ಬಿಟ್ಟು ಸ್ನಾನಗೇನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಈಗ ನಾವು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡುವುದಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೇನೆ. ಆ್ಯಂಡ್ ಡ್ಯಾಡಿ ಇದ್ದಾರೆ, ಡ್ಯಾಡಿನೂ ರೆಡಿಯಾಗಿದ್ದಾರೆ, ಮಮ್ಮಿ ರೆಡಿಯಾಗಿದ್ದಾರೆ. ಇಲ್ಲ ಇಲ್ಲ ವಿಡಿಯೋನೇ ಏನಂತ ಇದೆ. ಹಾಂ, ಹಾಡು ನಮ್ಮ ಮಮ್ಮಿ ಹಾಡುಗೆ ಮೊಬೈಲಲ್ಲಿ ಇಲ್ವಲ್ಲಮ್ಮ. ಓಲಿ ಹೇಳಮ್ಮ, ಏನು ಆಡ್ಬೇಕಮ್ಮ? ಓ ಯುಗಾದಿ ಹಬ್ಬದ ಹಾಡಾಕಣ, ಯುಗಾದಿ ಸಾಂಗ್ಸ್.
ಅಯ್ಯೋ ಇದೇನು ಆ್ಯಡ್ ಬರ್ತಾ ಇದೆ ಬೇರೆ ಅಡಿಗೆ. ನಾನು ಇಲ್ಲಿ ಪ್ಲೇ ಮಾಡೋ ಅಷ್ಟೊತ್ತಿಗೆ ಅಮ್ಮ ಪೂಜೆನೇ ಮುಗಿಸ್ತವ್ರೆ ನೋಡಿ ಏನೇನೆಲ್ಲ ಕಮೆಂಟ್ ಕೊಡ್ತಲ್ಲ ನಾನು ಹೆಂಡ್ತಿ. ಯುಗಾದಿ ಸಾಂಗ್ಸ್ ಕನ್ನಡ. ಈಗ ಇದನ್ನ ಸೈಲೆಂಟಾಗಿ ಇಲ್ಲಿಡೋಣ. ಏನು ಅನಿಸ್ತಾ ಇದೆ? ಮೊದಲನೇ ವರ್ಷ ಮೊದಲನೇ ಯುಗಾದಿ. ಖುಷಿ ಆಗ್ತಿದೆ. ಸಂಕ್ರಾಂತಿ ಹಬ್ಬದಿಂದ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಗೆ. ನಾವು ಅಲ್ಲಿ ಪೂಜೆ ಮಾಡ್ತಾವ್ರೆ ಚಿಕ್ಕದ್ರಲ್ಲೂ ಅದನ್ನೇ ಮಾಡ್ತಿದ್ರಂತೆ guys. ಓಕೆ ನಮ್ಮ ಮರ್ತು ಬಿಟ್ರಲ್ಲಮ್ಮ ಹೇಳೋದು ಗಂಟೆ ಹೊಡಿಯೋಕ್ಕೆ. ಗೈಸ್ ಪೂಜೆ ಎಲ್ಲ ಮುಗೀತು. ಈಗ ನಾವು ಬೇವು ಬೆಲ್ಲ ನೀವೇ ಬಾಯಿಗೆ ಹಾಕ್ಬಿಡಮ್ಮ, ಕಣ್ಣು ಗೊತ್ತುಬಿಟ್ಟು ಒಳ್ಳೇದಾಗಲಿ ಅಂತ. ಅದ್ಯಾಕಮ್ಮ ನನಗೆ ಕಣ್ಣು ಗೊತ್ಬಿಟ್ಟು ಅವಳು ಕೊಡ್ತೇನೆ ತಗೋ ನೀನು ತಿನ್ಸು ಅಂತ. ಈಗ ನಾನು ತಿನ್ಸ್ಬೇಕಾ? ನನಗೆ ಕೈ ಅವಳೆ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಾಗ್ತಾ ಇದೆ. ಅದಕ್ಕೆ ವಡೆ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬೆಸ್ಟ್ ಪಾರ್ಟ್ ಏನು ಅಂದರೆ ನಮ್ಮ ಮನೆಯಲ್ಲಿ ಮಾಡೋ ವಡೆ ಸಖತ್ತಾಗಿರುತ್ತೆ. ಅದು ಬೇವು ಬೆಲ್ಲ ತಿಂದಿರೋದಕ್ಕೆ ಕಹಿ ಸ್ವೀಟು ಎಲ್ಲ ತಿಂದಿರೋಕ್ಕೆ ಟೇಸ್ಟ್ ಗೊತ್ತಾಗ್ತಿಲ್ಲ, ಬಟ್ ಚೆನ್ನಾಗಿದೆ ದೇವ್ರದ್ದು ಪ್ರಸಾದ ಅನ್ಕೊಂಡು ತಿಂದ್ಬಿಡ್ಬೇಕು. ಅದನ್ನಲ್ಲಿ ಇದ್ರ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂದೆ. ಸೊ ಇಲ್ಲಿ ಒಬ್ಬಟ್ಟು ಎಲ್ಲ ಆಗಿದೆ. ಇನ್ನೂ ಬೇಕಾದ ಕೆಲವು ತಿನಿಸುಗಳನ್ನ ರೆಡಿ ಮಾಡಿಕೊಂಡು ಅದಾದಮೇಲೆ ಊಟ ಮಾಡ್ತಾ ಇದ್ದೀವಿ. ಫೈನಲಿ ತಿಂಡಿ ಎಲ್ಲ ಸ್ಕಿಪ್ ಮಾಡಿ ಫೈನಲಾಗಿ ಊಟ. ತುಪ್ಪ ಜೊತೆಗೆ ಒಬ್ಬಟ್ಟು ತಿನ್ನೋ ಮಜಾನೇ ಬೇರೆ. ಶಸ್ ಒಬ್ಬಟ್ಟು ಕೋಸಂಬರಿ ಪಲ್ಯ, ಅಲ್ಲಿ ವಡೆ, ಇಲ್ಲಿ ದೋಸೆಗೆ ಕಾಳುಗೊಜ್ಜು. ಇದೇನಿದು ಒಬ್ಬಟ್ಟಿನ ಸಾರ? ಹಾಂ ಒಬ್ಬಟ್ಟಿನ ಸಾರು, ವೈಟ್ ರೈಸು, ಪುಳಿಯೋಗರೆ, ಇಷ್ಟು ಐಟಮ್ ಇದೆ. ಬಾಯ್ ಬಾಯ್ ಓಕೆ ಓಕೆ ಖುಷಿ ನೋಡಮ್ಮ ಮುಖದಲ್ಲಿ ನೋಡಮ್ಮ ಹಂಗೆ ಅರಳ್ಬಿಟ್ಟೈತೆ ಮುಖ. ಬಾಯ್ ಬಾಯ್ ಗೈಸ್. ಈಗ ಸದ್ಯಕ್ಕೆ ನಾನು ಮತ್ತು ನನ್ನ ಹೆಂಡತಿ ಇಬ್ರು ನನ್ನ ಹೆಂಡತಿ ಮನೆಗೆ ಹೋಗ್ತಾ ಇದ್ದೀವಿ. ಮೊದಲನೇ ವರ್ಷ ಇವತ್ತು ನಾವು ಯುಗಾದಿ ಸೆಲೆಬ್ರೇಟ್ ಮಾಡ್ತಿರೋದು ಮದುವೆ ಆದಮೇಲೆ ಜೊತೆನಲ್ಲಿ. ಸೊ ಹಾಗಾಗಿ ಇದು ಕಡೆ ನಮ್ಮ ಮನೇನೂ ನೋಡಬೇಕು, ಇದು ಕಡೆ ಹೆಂಡತಿ ಮನೇನೂ ನೋಡಬೇಕು ಎಂದು ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ಬೇಗನೆ ಹೊರಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ, ಬಟ್ ಗೊತ್ತಲ್ಲ ಗೈಸ್ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬರೋದು ಲೇಟು. ನಿಜವಾಗ್ಲೂ ಇದೇನು ಅಂದರೆ ರೆಡಿ ಆಗೋದ್ರ ಜೊತೆಗೆ ಮನೇಲೂ ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಜೊತೆಲಿ ನಮ್ಮದು ಹೆಂಗಂದರೆ ನಮ್ಮ ಮನೇಲಿ ಪದ್ಧತಿ ತಲೆ ಮೇಲೆ ತಲೆ ಬೀಳಿ ಹಬ್ಬದ ದಿನ ಬೇರೆ ದಿನನೂ ಅಷ್ಟೇ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು. ಆ್ಯಂಡ್ ಹಬ್ಬದ ದಿನ ಅಂತೂ ಮಿಸ್ ಆಗಂಗಿಲ್ಲ ಅದು. ಹಾಂ 3 ಟೈಮು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಮನೇಲಿ ಇದ್ವಿ ಅಂದರೆ ಕೆಲವೊಂದ್ಸರಿ ಕೆಲಸ ಅಂತಂದರೆ ಹೊರಗಡೆ ಹೋದರೆ ಅದು ಲೆಕ್ಕಕ್ಕೆ ಬರೋಲ್ಲ, ಬಟ್ ಮಾಡ್ತೀವಿ. ಹಾಗೆ ಇವತ್ತು ಹಬ್ಬದ ದಿನ ಅಂತೂ ಮಿಸ್ ಮಾಡೋಂಗೆ ಇರಲಿಲ್ಲ. ಸೊ ಹಾಗಾಗಿ ಜೊತೆಲಿ ಕೂತ್ಕೊಂಡೆಲ್ಲ ಊಟ ಮಾಡಿಬಿಟ್ಟು ಅದಾದ್ಮೇಲೆ ಹೊರಡೋದು ಇಷ್ಟೊತ್ತಾಗೋಯ್ತು. ಅದಕ್ಕೆ ಹೇಳಿದಾಗಲೇ ಮುಖ ಅರಳ್ಬಿಟ್ಟೈತೆ ಅಂತ. ಖುಷಿ ಹೆಂಗೆ ಅಂದರೆ ಹಂಗೆ ನನ್ನ ಹೆಂಡತಿಗೆ ಹೌದು ಕೊನೆಗೂ ಇವತ್ತೇ ಗೈಸ್ ಇಷ್ಟು ದಿನದಲ್ಲಿ ಒಪ್ಕೊಂಡಿರೋದು. ನನಗೆ ಶಾಕು. ಯಾವತ್ತು ಕೇಳಿದ್ರು ಇಲ್ಲ ಹಂಗೆಲ್ಲ ಏನಿಲ್ಲ ಅಂತ ಹೇಳ್ತಿದ್ಲು. ಇವತ್ತೇ ಫಸ್ಟ್ ಟೈಮ್ ಒಪ್ಕೊಂಡಿರೋದು. ಅದರಲ್ಲೂ ಕ್ಯಾಮ್ರಾ ಮುಂದೆ ಒಪ್ಕೊಂಡ್ಬಿಟ್ಟಿದ್ದೆ. ನೀನು ಯಾವತ್ತಿದ್ರು ತೋರ್ಸದೆ ನೋಡು ಒಪ್ಕೊಂಡಿದ್ಯಾ ಅಂತ ಹೇಳೋದೆ. ಸೊ ನಾವೀಗ ನೈಸ್ ರೋಡನ್ನು ಎಕ್ಸಿಟ್ ಅನ್ನು ಆಗುತ್ತಿದ್ದೇವೆ. ಬಡ್ಡಿ ಮಗೊಂದು ನೈಸ್ ರೋಡು ನಮಗೆ ಪಾಸ್ ಮಾಡಿಸಿದ್ರು ಯೂಸ್ ಆಗಲ್ಲ ಗೇಸ್, ಅದೊಂದು ಬೇಜಾರು. ಹಾಗೆ ಏನಾದ್ರು ಈ ನೈಸ್ ರೋಡಲ್ಲೂ ಪಾಸ್ ಆಕ್ಸೆಪ್ಟ್ ಮಾಡೋ ಥರ ಇದ್ಬಿಟ್ಟಿದ್ದಿದ್ರೆ ತಲೆ ಕೆಡ್ಸ್ಕೊಳ್ಳೋದೇ ಇರ್ತಿರ್ಲಿಲ್ಲ. ದಿನಕ್ಕೆ ಅಂತ ಹೇಳೋಕ್ಕಾಗಲ್ಲ. ಓ ಎಲ್ಲಿ ದಿನಕ್ಕೆ ಎಲ್ಲಿಗೆ ಹೋಗ್ಬೇಕು ನೀನು? ನಿಮ್ಮ ಮನೆಗೆ ಹೋಗ್ಬೇಕಾ ದಿನಕ್ಕೆ? ಹಾಂ ದಿನಕ್ಕೆ ಆಸೆ ನೋಡಿ. ನಿಜ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನನ ನಾನು ಪಾಸ್ ತೊಗೊಳೋದಕ್ಕೆ ಪ್ರಮೋಟ್ ಮಾಡಿದ್ದೀನಿ. ನನ್ನ ವ್ಲಾಗ್ ನೋಡ್ಬಿಟ್ಟೆ ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಪಾಸ್ ತೊಗೊಂಡ್ಬಿಟ್ಟವ್ರೆ. ಒಳ್ಳೆ ಏನೋ ಪೇಡ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸರಿನೂ. ನನ್ನ ಫ್ರೆಂಡ್ಸ್ ಎಷ್ಟು ಜನ ಗೊತ್ತಾ, ನನಗೆ ಒಂದಿಬ್ಬರಂತೂ ಫೋನ್ ಮಾಡಿ ಕೇಳಿದ್ದಾರೆ ಹೆಂಗೆ ವರ್ಕೌಟ್ ಆಗುತ್ತಾ, ನಿನಗೆ ಎಷ್ಟು ವರ್ಕೌಟ್ ಆಗುತ್ತೆ. ಸೊ ಅದ್ರ ಲೆಕ್ಕದಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಓಕೆ ನನಗೂ ವರ್ಕೌಟ್ ಆಗುತ್ತೆ ತಗೋತೀನಿ ಅಂತ ಇಬ್ಬರು ಫೋನ್ ಮಾಡಿ ಹೇಳಿರೋರು ಇದ್ದಾರೆ.
ಸಿಕ್ಕಿದಾಗ ಬ್ರೋ ನೀವು ಮಾಡಿದ್ರಲ್ಲ ಅದು ನೋಡಿದೆ, ನನಗೂ ಅನ್ನಿಸ್ತು, ನಾನು ಲೆಕ್ಕ ಹಾಕಿದೆ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಅಂತ ಒಂದು 3 ಜನ ಹೇಳಿದ್ದಾರೆ. ಇನ್ನು ಹೇಳ್ದರೆ ಇರೋರು ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ. ಗೈಸ್ ಇಲ್ಲಿ ನೋಡಿ ಗೈಸ್, ಕೊಕ್ರೆಗಳೆಲ್ಲ ಹಾಕ್ಬಿಡು. ಅಯ್ಯೋ ಯಾರೋ ಮುರ್ಕೊಂಡೇ ಹೋಗ್ಬಿಟ್ಟವ್ರು ಇಲ್ಲಿ ಲಾಸ್ಟ್ ಕೊಕ್ರೆನ. ನಾನು ಇದೆ ಅಂತ ಹೇಳ್ಬಿಟ್ಟು ತೋರ್ಸೋಣ, ಅದೇ ತೋರ್ಸೋಣ ಎಷ್ಟು ರಿಯಲ್ ಆಗಿದೆ ನೋಡಿ, ಅದಕ್ಕೆ ತೋರ್ಸಕ್ಕೆ ಹೋದ್ರೆ ಅಲ್ಲಿ ಇಲ್ವೇ ಇಲ್ಲ, ದೇವ್ಬಿಟ್ಟವ್ರಿ. ಸೊ ಗೈಸ್ ಬಂದು ರೀಚ್ ಆಗಿದ್ದೀನಿ ಹೆಂಡತಿ ಮನೇನ. ಸೊ ನೋಡೋಣ ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೆ, ಏನು ಕತೆ ಸಿಗ್ತೀನಿ ಅಂತ. ಸೊ ನಿನ್ನೆ ನನ್ನ ಹೆಂಡತಿ ಮನೆಗೆ ಬಂದಮೇಲೆ ಏನೂ ವ್ಲಾಗ್ ಮಾಡಿಲ್ಲ ಗೈಸ್, ಸುಮ್ಮನೆ ಸಿನಿಮಾ ನೋಡಿಕೊಂಡು ವೆಕೇಷನ್ ಅನ್ನೋಕ್ಕಿಂತ ಎಲ್ಲರೂ ಸ್ಟೇಕೇಷನ್ ಫೀಲಲ್ಲಿ ನಾವು ಬರೀ ಸಿನಿಮಾ ನೋಡಿಕೊಂಡು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಒಂದು ಚೂರು ಕಾಲು ಹೊರಗಡೆ ಇಟ್ಟಿಲ್ಲ, ಎಲ್ಲೂ ಹೋಗಿಲ್ಲ. ಹಾಗಾಗಿ ಏನು ಬ್ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಆ ರೆಸ್ಟ್ ಮೋಡ್ ಏನಿತ್ತು ಅದರಿಂದ ಹೊರಗಡೆ ಬಂದು ನಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿ ಇಟ್ಕೊಂಡು ನಮ್ಮ ಮದುವೆ ಫೋಟೋ ಹಾಕಿಟ್ಬಿಟ್ಟು ನಾನು ಹೆಂಡ್ತಿ. ಸೊ ಫೈಲ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೆ. ಇಲ್ಲಿ ನೋಡಿ, ಇಲ್ಲಿ ಡೇಟಾ ಕೇಬಲ್ ಇದೆ. ಸೊ ಈ ಕೇಬಲ್ ಕನೆಕ್ಟೆಡ್ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಬಿಚ್ಚರೆ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನನ್ನ ಕೇಬಲ್ ತರದ್ದು ಮಾಡ್ಬಿಟ್ಟಿದ್ದೀನಿ. ಹೆಂಗೋ ಇನ್ನೊಂದು ಸ್ಪೇರ್ ಇತ್ತು, ಪರವಾಗಿಲ್ಲ. ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಮ್ಮ ಲ್ಯಾಪ್ಟಾಪ್ನ ಎತ್ಕೊಂಡು ನಾನು ಟೆಂಪ್ರವರಿಯಾಗಿ ಮಾಡ್ಕೊಂಡಿರೋ ವರ್ಕ್ ಸ್ಪೇಸ್ ಇದು ನೋಡಿ, ಎಲ್ಲ ಐಟಮ್ನ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ನಾವು ಗಾಡಿ ತಗೊಂಡು ಬರೂ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ. ಓಕೆನಾ, ಹೋಗ್ತಾ ಇರ್ಬೇಕಾದ್ರೆ ಒಂದು ನೋಟಿಸ್ ಮಾಡಿದ್ದೆ ಏನು ಗೊತ್ತಾ, ಎಲ್ಲರ ಮನೆ ಮುಂದೆನೂ ಘಮ 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 ಅಂತ ಇದೆ ನಾನ್ ವೆಜ್ಜು. ಸೊ ನಿನ್ನೆ ಯುಗಾದಿ ಹಬ್ಬ ಕಳ್ಕೊಂಡು ಎಲ್ಲ ಹೊಸ್ತೊಡ್ಕೆಗೆ ಸರಿಯಾಗಿ ಸ್ಟ್ರಾಂಗಾಗಿ ಮಸಾಲೆ ಮಾಂಸ ಬೇಯಿಸ್ತಾವ್ರೆ. ಎಲ್ಲ ಕಡೆ ಇಲ್ಲೂ ಘಮ ಘಮ ಅಂತ ಶಿಸ್ತಾಗಿ ಇವಾಗ ಹೋಗ್ಬಿಟ್ಟು ರಿಲೇಟಿವ್ ಮನೆಗೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದ್ಮೇಲೆ ಮನೆಗೆ ವಾಪಸ್ ಬರಬೇಕು, ಕೆಲಸ ಮಾಡಬೇಕು. ಗೈಸ್ ಈಗ ಸದ್ಯಕ್ಕೆ ಎಲ್ಲ ಕೆಲಸನ ಮುಗಿಸಿ, ಅಂದರೆ ವ್ಲಾಗ್ ಅಪ್ಲೋಡ್ ಮಾಡೋದು, ರೀಲ್ ಅಪ್ಲೋಡ್ ಮಾಡೋದು ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಅಷ್ಟೇ, ಇವಾಗ ಸದ್ಯಕ್ಕೆ ಕ್ಲೀನಾಗಿ ಎಲ್ಲದನ್ನು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು. ಏನೋ ಸೌಂಡು? ನನ್ನ ಫೋನಾ? ಯಾರನ್ನೋ ಬ್ಲಾಕ್ ಮಾಡಿದ್ದೀನಿ ನಾನು. ಬ್ಲಾಕ್ ನಂಬರಿಂದ ಒಂದು ಕಾಲ್ ಬಂದುಬಿಟ್ಟಿದೆ ಪಟ್ ಅಂತ. ಬ್ಲಾಕ್ ನಂಬರ್ ಎರಡು ನಾನು ಹೆಂಡತಿ ಏನಾದ್ರು ಹೇಳ್ತಾರೆ ನಾವು ಅಂದ್ಕೊಂಡೆ, ಪಾಪ ಏನು ಹೇಳಲಿಲ್ಲ ಬಿಡಿಗೆ. ನನ್ನ ಹೆಂಡತಿಗೆ ಏನು ಗೊತ್ತಿಲ್ಲ, ಎಲ್ಲ ಗೊತ್ತು. ಗೈಸ್ ಇವತ್ತು ನೆಕ್ಸ್ಟ್ ಡೇ. ಸೊ ಈಗ ಸದ್ಯಕ್ಕೆ ನಮ್ಮ ಕಾರಲ್ಲಿ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾರೂ ಇಲ್ಲ ನೋಡಿ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಇವತ್ತು. ನನ್ನ ಹೆಂಡತಿ ಮನೇಲೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತಿಗೆ. ಓಕೆನಾ, ಐ ಥಿಂಕ್ ಫಸ್ಟ್ ಟೈಮ್ ಈ ಥರ ನಾನೆಲ್ಲೋ ನನ್ನ ಹೆಂಡತಿನ ಬಿಟ್ಟು ಹೋಗ್ತಾ ಇರೋದು. ಎಲ್ಲೋ ಅನ್ನೋದಕ್ಕಿಂತ ಅವ್ರ ಮನೇಲೇ ಬಿಡ್ತಿರೋದು, ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ಆ ಥರ ಬಿಟ್ಟು ಹೋಗ್ತಿರೋದು. ಇಲ್ಲಿವರೆಗೂ ಯಾವತ್ತೂ ಆ ಥರ ಬಿಟ್ಟು ಹೋಗೋದು ಎಲ್ಲ ಮಾಡಿಲ್ಲ. ಎಲ್ಲೇ ಹೋದ್ರು ಜೊತೆಲೇ ಹೋಗ್ತೀವಿ, ಜೊತೆಲೇ ಬರ್ತೀವಿ. ಸೊ ಇದು ಫಸ್ಟ್ ಟೈಮು. ಸೊ ನನ್ನ ಹೆಂಡತಿನೂ ಅದೇ ಹೇಳ್ತಿದ್ಲು, ಖುಷಿಯಾಗಿ ಅವ್ರು ಬರ್ತೀರಲ್ವಾ ಅಂತೆಲ್ಲ. ಸೊ ಅದು ಒಂಥರ ರೊಟೀನ್ಸ್ ಅಡ್ಜಸ್ಟ್ ಆಗ್ಬಿಟ್ಟು ಎಲ್ಲೋದ್ರು ಜೊತೆಗೆ ಹೋಗೋದು, ಜೊತೆಗೆ ಬರೋದು ಮಾಡಿಬಿಟ್ಟು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಿದೆ ನನಗೆ. ಇನ್ನೂ ಜಾಸ್ತಿ ಎಲ್ಲ ಹೇಳೋಕ್ಕಾಗಲ್ಲ. ಆಮೇಲೆ ವ್ಲಾಗ್ ನೋಡ್ಬಿಟ್ಟು ನಾನು ಹೆಂಡ್ತಿ, ನೋಡ್ರಿ ನಾನು ಹೇಳಲ್ವಾ ಎವ್ರಿ ಟೈಮು ಅಂತ ಹೇಳ್ತಾಳೆ. ಅದಕ್ಕೆ ಸೊ ಎನಿವೆ ಹೋಗ್ತಿರೋ ರೀಸನ್ ಏನಂದರೆ ನಮ್ಮ ಡ್ಯಾಡಿ ಮಮ್ಮಿನ ಕರ್ಕೊಂಬರೋಣ ಇಲ್ಲಿಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಒಂದು ಸ್ವಲ್ಪ ಹಂಗೆ ಗೆಟ್ ಟುಗೆದರ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅಣ್ಣ ಫುಲ್ ಇಳಿಸ್ಬಿಟ್ಟವ್ರೆ. ಸೊ ವಾಪಸ್ ಮನೆಗೆ ಬಂದು ಈಗ ನಾನು ಒಂದು ಗೇಮ್ನ ರೆಡಿ ಮಾಡಿಬಿಟ್ಟು ನಮ್ಮ ಗೇಮಿಂಗ್ ಚಾನಲ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ನೋಡಿ ಇವಾಗ ಅಪ್ಲೋಡ್ ಆಗ್ತಾ ಇದೆ. ಸೊ ಅಪ್ಲೋಡ್ ಮಾಡಿಬಿಟ್ಟು ಈಗ ಮತ್ತೆ ವಾಪಸ್ ಹೊರಡೋಣ ನನ್ನ ಹೆಂಡತಿ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂದರೆ ನಮ್ಮ ಜೊತೆ ನಮ್ಮ ಗುಂಡಮ್ಮ ಇದ್ದಾರೆ ಅಲ್ವಾ ಗುಂಡಮ್ಮ? ಏನಿದು ಗುಂಡಮ್ಮ ಕೈಲಿ? ಯಾರು ಡಾಲ್ ಅದು? ಯಾರು ಫೇವ್ರೇಟ್ ಡಾಲ್? ಇಷ್ಟೊತ್ತು ಅದೇ ಹೇಳ್ತಾ ಇದ್ದು. ಅಜ್ಜಿ ಎಸ್ಬಿಟ್ಟೆ ಅಂತ ಅಂದರು ಅಂತ. ಆ್ಯಕ್ಚುಲಿ ಈ ಡಾಲು ನಾನು ಆಡ್ತಾ ಇದ್ದಿದ್ದು, ನಮ್ಮ ಅಕ್ಕ ಆಡ್ತಿದ್ದಿದ್ದು. ಸೊ ಈಗ ಈ ಡಾಲ್ 2 ಕೈಯೂ ಮುರಿದು ಕೂರಿಸಿದ್ದಾರೆ ಅಲ್ವಾ ಗುಂಡಮ್ಮ? ನೋಡಿ, ನಾವು ಆಡಿ ಇಬ್ಬರು ಇದನ್ನು ಕ್ಲೀನಾಗಿ ಇಟ್ಕೊಂಡಿದ್ವಿ. ಬಿಕಾಸ್ ನಮ್ಮಲ್ಲಿ ಒದೆ ಬೀಳೋವು ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡಿದ್ರೆ. ಇವ್ರಿಗೆ ಏನು ಬೀಳೋದಲ್ಲ, ಅದಕ್ಕೋಸ್ಕರನೇ ಮುರಿದು ಇಟ್ಟಿದ್ದಾರೆ. ಸೊ ಅಜ್ಜಿ ಅದನ್ನು ಎಸ್ಬಿಟ್ಟೆ ಅಂತ ಇದ್ರಂತೆ, ತಂದ್ಬಿಟ್ಟು ನನ್ನ ರೂಮಿಗೆ ಇಟ್ಟಿದ್ದಾರೆ. ಅದಕ್ಕೆ ಇವಾಗ ಅಜ್ಜಿ ಕೇಳ್ತೀನಿ ಅಂತ ಹೋಗ್ತಾ ಇರೋದು. ಅಜ್ಜಿ ಕೇಳ್ತೀನಿ, ಅಜ್ಜಿ ಎಸ್ತಿದ್ದೇನೆ ಅಂತ ಸುಳ್ಳು ಹೇಳಿದ್ದಾರೆ ನನಗೆ ಅಂತ ಹೇಳ್ತಾಳೆ. ಸುಳ್ಳು ಹೇಳಿದ್ರೆ ನಮ್ಮ ಅಜ್ಜಿ ನೋಡಿ ಇಲ್ಲಿ ಬಂದ್ಬಿಟ್ಟು ಪಾಪುನ ಕ್ಲೀನಾಗಿ ದಿಂಬೆಲ್ಲಿ ಒದಗಿಸಿರೋದು, ತಲೆನ ತಟ್ಬಿಟ್ಟು ಆಮೇಲೆ ಹೋಗ್ತಿರೋದು. ಗೈಸ್ ಈಗ ಸದ್ಯಕ್ಕೆ ನಾವು ಹೊರಟಿದ್ದೀವಿ. ಸೊ ಆಗಲೇ ನಾನು ಒಬ್ಬನೇ ಬಂದಿದ್ದೆ. ಈಗ ನಾನು, ಡ್ಯಾಡಿ, ಮಮ್ಮಿ, ನಮ್ಮ ಗುಂಡಮ್ಮ ಇಂಪಾರ್ಟೆಂಟ್. ನಮ್ಮ ಋತ್ವಿ ಒಬ್ಬ ಮಿಸ್ ಆಗ್ಬಿಟ್ಟ ಗೈಸ್. ಅವನು ಬಿಜಿ ಆಗ್ಬಿಟ್ಟವನೇ ಅವ್ರ ಮಮ್ಮಿ ಡ್ಯಾಡಿ ಜೊತೆ. ಬ್ಲ್ಯಾಕು ನಾನು ಅದೇ ಅನ್ಕೊಂಡೆ, ಮಮ್ಮಿನೂ ಹಾಕೊಂಡಿದ್ದಾರೆ. ಹಾಂ ನೋಡಿ ನಮ್ಮ ಮಮ್ಮಿನೂ ಅವ್ರಿಗೆ ಫಸ್ಟೇ ಗೊತ್ತಿತ್ತು ನಾವು ಹಾಕೊಂಡ್ಬರ್ತೀವಿ ಅಂತ. ಅದಕ್ಕೆ ಗೈಸ್ ಹೆಣ್ಣು ನೋಡಕ್ಕೆ ಬಂದಿರೋ ಥರ ಫೀಲ್ ಆಗ್ತಿದೆ ನನಗೆ. ನಾನು ಸಪ್ರೇಟಾಗಿ ನಾನು ಹೆಂಡತಿ ಆಲ್ರೆಡಿ ಇರೋದು.
ಹಿಂಗೆ ಕುತ್ಕೊಂಡಿದ್ದಾಗ್ಲೇ ಒಂದೊಂದು ಲೋಟ ತಂದ್ಬಿಟ್ಟು ಇದೇ ಜಾಗದಲ್ಲಿ ಕೂತಿದ್ದೆ ಅಲ್ವ ನಾನು ಫಸ್ಟ್ ಟೈಮ್. ಮಮ್ಮಿ ನನ್ನ ರೈಟ್ ಸೈಡಿಗೆ ಕೂತಿದ್ರು, ಹೂನಮ್ಮ ಡ್ಯಾಡಿ ನನ್ನ ಲೆಫ್ಟಲ್ಲಿ ಕೂತಿದ್ರು. ಇಬ್ಬರು ಪ್ಲೇಸ್ ಎಕ್ಸ್ಚೇಂಜ್ ಆಗಿದೆ, ಸೇಮ್ ಫೀಲ್. ಚೆನ್ನಾಗಿದೆ. ಇವತ್ತಿನ ನಮ್ಮ ಊಟ ಗೈಸ್, ಇವತ್ತಿನ ನಮ್ಮ ಊಟ ನೋಡಿ ಆಗ್ತಾ ಇದೆ ಒಂದೊಂದಾಗಿ. ನನಗೇನೆ ನಾನು ಇವನ್ನೆಲ್ಲ ತಿಂದ್ಬಿಟ್ರಿ ಹೆಂಗೆ. ಈಗ ನಾವು ಜೊತೆಯಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ ಅಷ್ಟೇ ಅಲ್ವಾ ಗುಂಡಮ್ಮ? ನಮ್ಮ ಗುಂಡಮ್ಮ ಆಷಾಢಕ್ಕೆ ಬಂದಾಗ ಕರ್ಕೊಂಡು ಹೋಗೋದು, ಇಲ್ಲಾಂದ್ರೆ ಮದ್ವೆ ಆದ್ಮೇಲೆ ಬಂದು ಕರ್ಕೊಂಡು ಹೋಗಿದ್ರಲ್ಲ ಅಮ್ಮ ನಾನು ಜೊತೆಗೆ. ನನಗಂತೂ ಸ್ಟಾರ್ಟಿಂಗ್ ಅಲ್ಲಿ ಹೆಣ್ಣೋಡಕ್ ಹೋದಾಗ ಫೀಲ್ ಆಯ್ತಲ್ಲ, ನಾವೆಲ್ಲರೂ ಒಂದ್ ಕಡೆಯಿಂದ ಹೋದ್ವಿ, ಇವಳು ಅಲ್ಲಿಂದ ಬಂದಿದ್ದು, ಆದ್ರೆ ಫೀಲ್ ಆಯ್ತು. ಆಂಬುಲೆನ್ಸ್ ಹೆಂಗವ ಸೌಂಡ್ ಮಾಡುತ್ತೆ ಗಾನು? ಹೌದಾ, ಓಕೆ ಗೈಸ್ ಪಟ್ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದಿದ್ದೇವೆ. ಈಗ ಮನೆಗೆ ಬಂದರೆ ಇಲ್ಲಿ ಮನೆ ಫುಲ್ಲು ಖಾಲಿ ಖಾಲಿ ಉಳಿಯುತ್ತಿದೆ. ನಮ್ದು ಏಕೋ ಆಗ್ತಿದೆಲ್ಲ, ಯಾವುದೋ ಖಾಲಿ ಮನೆಗೆ ಬಂದಿದ್ದೀವಿ ಏನೋ ಥರ. ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲ ಶಿಫ್ಟ್ ಮಾಡಿರೋ ಮನೆಯಲ್ಲಿ ಇದ್ದಾಗ ಬರುತ್ತಲ್ಲ, ಇವಾಗ ನೋಡಿ ಕಮ್ಮಿ ಆಯಿತು ಫುಲ್ಲು ಏಕೋ. ಇಲ್ಲಿ ಸಿಕ್ಕಾಪಟ್ಟೆ ಏಕೋ ಆಗ್ತಿದೆ, ಬರೀ ಒಂದು ಇಷ್ಟು ಸೋಫಾ ಇದ್ದಿದ್ದಕ್ಕೇನೆ ಗೈಸ್. ಸೊ ಮ್ಯಾಟ್ರ್ ಏನಪ್ಪ ಅಂದರೆ ನಾವು ಅದರಿಂದ ಅರ್ಜೆಂಟಲ್ಲಿ ಬಂದ್ವಿ. ಏಕೆಂದರೆ ನಾನು ಯಾರಿಗೋ ಒಬ್ರಿಗೆ ಹೇಳಿದ್ದೆ ಸೋಫಾ ತೊಗೊಂಡೋಗ್ರಿ ಅಂತ ಅಂದ್ಬಿಟ್ಟು, ಅವ್ರು ಪಾಪ ನಾನಲ್ಲಿ ಹೋಗಿದ ತಕ್ಷಣ ಫೋನ್ ಮಾಡಿದ್ರು, ಬಂದಿದ್ದೀವಿ ಸರ್ ನಿಮ್ಮ ಮನೆ ಹತ್ರ ಅಂತ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಊಟ ಮುಗಿಸ್ಕೊಂಡು ಕಾಯಿರಿ ಒಂದು ಸ್ವಲ್ಪ, ನೀವು ಊಟ ಗೀಟ ಮಾಡಿಕೊಂಡು ಅಂತ ಹೇಳಿ ಅವ್ರನ್ನ ಇಲ್ಲೇ ಕಾಯಿಸ್ತಿದ್ದೆ. ಪಟ್ ಅಂತ ಬಂದು ಅವ್ರಿಗೆ ಸೋಫಾ ಕೊಟ್ಬಿಟ್ಟು ಅದಾದಮೇಲೆ ಈಗ ನಾವು ನಮ್ಮ ಕಾರಿಂದ ಲಗೇಜ್ ಎತ್ತೋಣ ಅಂತ ಹೋಗ್ತಾ ಇದ್ದೀವಿ. ಲಗೇಜ್ ಎತ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ಗೈಸ್, ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಫಸ್ಟು ಸೋಫಾನ ಅವ್ರಿಗೆ ಲೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಮೇನ್ ಆಗಿ ಲಗೇಜ್ ತೆಗಿಬೇಕಾಗಿರೋದು ಅದಕ್ಕೋಸ್ಕರ. ಅದೇನು ಗುಂಡಮ್ಮ ಅದು? ನಮ್ಮ ಗುಂಡಮ್ಮ ಅವರ ಆಸ್ತಿ, ಯಾರು ಕೊಟ್ಟಿದ್ದು? ನನ್ನ ಹೆಂಡತಿ ಅವರ ತವರು ಮನೆಯಿಂದ ಬಂದಿರೋ